ಸಮೃದ್ಧಿ ಸಾದರಪಡಿಸ್ತಾ ಇದ್ದಾರೆ ಕೋಳೂರು ಕೊಡಗೂಸಿನ ಕಥಾನಕ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ರಗಳೆಯ ಕವಿ ಎಂದೇ ಪ್ರಖ್ಯಾತನಾಗಿರುವ ಹರಿಹರನ ರಗಳೆಯೊಂದರ ಕಥೆ ಈ ಕೊಡಗೂಸಿನದು. ಇದೇ ಕೊಡಗೂಸಿನ ಕಥೆ ಭೂಮಿ ಕವಿಯ ಬಸವ ಪುರಾಣದಲ್ಲೂ ಪ್ರಸ್ತಾಪವಾಗಿದೆ. ಹಾಗೆ ಷಡಕ್ಷರ ಕವಿ ಕೂಡ ತನ್ನ ವೃಷಭೇಂದ್ರ ವಿಜಯದಲ್ಲಿ ಈ ಕಥೆಯನ್ನು ಬರೆದಿದ್ದಾನೆ. ಇಂದು ಹರಿಹರ ಮತ್ತು ಬಸವ ಕವಿಯ ಸಾಲುಗಳನ್ನು ಆಧರಿಸಿ ಇವತ್ತಿನ ಕಥೆಯನ್ನು ನಿರೂಪಿಸಲಾಗಿದೆ. ಕಥೆ ಹೀಗಿದೆ. ಕೋಳೂರಿನಲ್ಲಿ ಶಿವದೇವನೆಂಬ ಭಕ್ತ. ಆ ಊರಿನ ಕಲ್ಲೇಶ್ವರ ಲಿಂಗ ಇವನ ಆರಾಧ್ಯ ದೈವ. ತನ್ನ ಪತ್ನಿಯೊಂದಿಗೆ ಪ್ರತಿನಿತ್ಯವೂ ಭಕ್ತಿಯಿಂದ ಆ ಶಿವನನ್ನು ಅರ್ಚಿಸಿ ಕಪಿಲ ವರ್ಣದ ಗೋವಿನ ಹಾಲನ್ನು ನೈವೇದ್ಯ ಮಾಡುವ ನಿಯಮ ಈ ಭಕ್ತ ದಂಪತಿಗಳದ್ದು. ಈ ದಂಪತಿಗಳಿಗೆ ಒಬ್ಬಳೇ ಮಗಳು, ಹೆಸರು ಚೆನ್ನಕ್ಕ. ತಂದೆ ತಾಯಿಯರನ್ನೂ ಮೀರಿಸುವ ಶಿವಭಕ್ತೆ ಈ ಚೆನ್ನಕ್ಕ. ಒಮ್ಮೆ ತಂದೆ ತಾಯಿಯರು ಕಾರ್ಯನಿಮಿತ್ತರಾಗಿ ಪರ ಊರಿಗೆ ಹೋಗಬೇಕಾಗಿ ಬರುತ್ತದೆ. ಆಗ ಅವರು ಕಲ್ಲೇಶ್ವರನ ಪೂಜೆ ಮತ್ತು ನೈವೇದ್ಯದ ಹೊಣೆಯನ್ನು ಚೆನ್ನಕ್ಕನಿಗೆ ವಹಿಸಿ ಪೂಜೆಯ ನಂತರ ಹಾಲನ್ನು ಶಿವನಿಗೆ ತಪ್ಪದೆ ಅರ್ಪಿಸುವಂತೆ ಹೇಳಿ ಹೋಗ್ತಾರೆ. ಸಂಭ್ರಮದಿಂದ ಚೆನ್ನಕ್ಕ ಮಿಂದು ಮಡಿಯುಟ್ಟು ಕಲ್ಲೇಶ್ವರ ಲಿಂಗನ ದೇವಾಲಯಕ್ಕೆ ಬಂದು ಭಕ್ತಿಯ ತನ್ಮಯತೆಯಿಂದ ಪೂಜಿಸಿ ಆನಂತರ ಬಳ್ಳದಲ್ಲಿ ತಾನು ತಂದಿದ್ದ ಹಾಲನ್ನು ಶಿವನ ಮುಂದಿಟ್ಟು ಕುಡಿಯುವಂತೆ ಪ್ರಾರ್ಥಿಸ್ತಾಳೆ. ದಿನ ಅಪ್ಪ ಅಮ್ಮ ಕೊಡುವ ಹಾಲನ್ನು ಶಿವ ಕುಡಿಯುತ್ತಾನೆಂದೇ ಚೆನ್ನಕ್ಕ ನಂಬಿದ್ದಳು. ಆದರೆ ಇಂದು ಶಿವ ಬರಲಿಲ್ಲ, ತಾನಿಟ್ಟ ಹಾಲನ್ನು ಕುಡಿಯಲಿಲ್ಲ. ಕೂಸಿಗೆ ಆತಂಕ. ಏನಾಯಿತು, ಶಿವ ಯಾಕೆ ಬರಲಿಲ್ಲ ಎಂದು ತನ್ನಲ್ಲೇ ಯೋಚಿಸಿದಳು. ಬಹುಶಃ ನಾನು ಮರೆಯಾಗಬೇಕೇನೋ ಎಂದುಕೊಂಡು ಮರೆಗೆ ಸರಿದು ನಿಂತಳು. ನಂತರ ಹೋಗಿ ನೋಡಿದರೂ ತಾನಿಟ್ಟ ಹಾಲು ಹಾಗೇ ಇದೆ. ಶಿವನನ್ನು ಕಾಡಿ ಬೇಡಿದಳು, ಆದರೂ ಶಿವ ಬರಲಿಲ್ಲ. ತನ್ನ ಭಕ್ತಿಯಲ್ಲೇ ಏನೋ ಕುಂದಿರಬೇಕು, ಹಾಗಾಗಿ ಶಿವ ತಾನಿಟ್ಟ ಹಾಲನ್ನು ಕುಡಿಯುತ್ತಿಲ್ಲ ಎಂದುಕೊಂಡ ಚೆನ್ನಕ್ಕ ಅಲ್ಲೇ ಇದ್ದ ಕಲ್ಲಿಗೆ ತನ್ನ ತಲೆಯನ್ನು ಚೆಚ್ಚಿಕೊಂಡು ತನ್ನನ್ನೇ ಅರ್ಪಿಸಿಕೊಳ್ಳಲು ಸಿದ್ಧಳಾದಳು. ಕೆಲವು ಕಡೆ ಶಿವಲಿಂಗಕ್ಕೆ ಅವಳು ತಲೆಯನ್ನು ಚೆಚ್ಚಿಕೊಂಡಳು ಅನ್ನುವಂತಹ ಪ್ರಸ್ತಾಪ ಕೂಡ ಬರುತ್ತದೆ. ಶಿವನಿಗೆ ಏನು ಮಾಡಲು ತೋಚದೆ ಪ್ರತ್ಯಕ್ಷನಾಗಿ ಹಾಲನ್ನು ಕುಡಿದು ಅವಳನ್ನು ಸಂತೈಸಿದನು. ಅಂದಿನಿಂದ ಇದೇ ಕ್ರಮ ಮುಂದುವರಿಯಿತು. ಪೂಜೆ ಮುಗಿಸಿ ಶಿವನಿಗೆ ಹಾಲು ನೀಡಿ ಅವನು ಕುಡಿದ ಆದ ಮೇಲೆ ಚೆನ್ನಕ್ಕ ಬರೀ ಬಟ್ಟಲನ್ನು ಮನೆಗೆ ತರುತ್ತಿದ್ದಳು. ಕೆಲ ದಿನಗಳು ಕಳೆಯುತ್ತಿದ್ದಂತೆ ಊರಿನಿಂದ ಮರಳಿದ ತಂದೆ ತಾಯಿಯರು ಚೆನ್ನಕ್ಕ ಬರೀ ಬಟ್ಟಲಿನೊಂದಿಗೆ ಮನೆಗೆ ಹಿಂದಿರುಗುತ್ತಿದ್ದುದನ್ನು ದಾರಿಯಲ್ಲೇ ಕಂಡು ವಿಚಾರಿಸಿದರು. ಮಗಳು ಹೇಳಿದ ಸತ್ಯವನ್ನು ನಂಬಲು ಅವರು ಸಿದ್ಧರಿರಲಿಲ್ಲ. ಏಕೆಂದರೆ ಅವರು ನೈವೇದ್ಯ ನೀಡಿದಾಗ ಶಿವ ಯಾವತ್ತೂ ಹಾಲು ಕುಡಿದಿರಲಿಲ್ಲ. ಪರೀಕ್ಷಿಸಲೆಂದು ಮಾರನೇ ದಿನ ಶಿವಾಲಯಕ್ಕೆ ಬಂದು ಪೂಜೆಯ ನಂತರ ಹಾಲನ್ನು ಇಟ್ಟು ಶಿವನನ್ನು ಕರೆಯುವಂತೆ ಮಗಳಿಗೆ ಹೇಳಿದರು. ಆದರೆ ಚೆನ್ನಕ್ಕನ ಕೂಗಿಗೆ ಅಂದು ಶಿವ ಪ್ರತಿಕ್ರಿಯಿಸಲೇ ಇಲ್ಲ. ಮಗಳು ಸುಳ್ಳು ಹೇಳಿದಳೆಂದು ತಂದೆ ಕೋಪಗೊಂಡು ಮಗಳನ್ನು ದಂಡಿಸಲು ಮುಂದಾದನು. ತಂದೆಯಿಂದ ತಪ್ಪಿಸಿಕೊಳ್ಳಲು ಚೆನ್ನಕ್ಕ ಓಡಿ ಹೋಗಿ ಲಿಂಗವನ್ನು ತಬ್ಬಿಕೊಂಡಳು. ಶಿವ ಪ್ರತ್ಯಕ್ಷನಾಗಿ ಅವಳನ್ನು ತನ್ನಲ್ಲಿ ಅಡಗಿಸಿಕೊಂಡನು. ಇದನ್ನು ಕಂಡ ತಂದೆಗೆ ಪಶ್ಚಾತ್ತಾಪವಾಯಿತು. ಮಗಳನ್ನು ಕಳೆದುಕೊಳ್ಳಲಾರದೆ ಓಡಿ ಬಂದು ಶಿವನಲ್ಲಿ ಐಕ್ಯವಾಗುತ್ತಿದ್ದ ಅವಳ ತಲೆಗೂದಲನ್ನು ಹಿಡಿದು ಎಳೆದನು. ಆಗ ಕೂದಲು ಮಾತ್ರ ಹೊರಗುಳಿದು ಚೆನ್ನಕ್ಕ ಲಿಂಗದಲ್ಲಿ ಐಕ್ಯಳಾದಳು. ಕೋಳೂರಿನಲ್ಲಿರುವ ಕಲ್ಲಿನಾಥನ ಲಿಂಗದಲ್ಲಿ ಈಗಲೂ ಕೂದಲ ಗುರುತುಗಳಿವೆ ಎನ್ನುತ್ತಾರೆ ಭಕ್ತರು. ಅಂದಿನಿಂದ ಶಿವಭಕ್ತೆ ಚೆನ್ನಕ್ಕ ಕೋಳೂರು ಕೊಡಗೂಸು, ಕೊಡದ ಗೂಸು ಎಂದೇ ಪ್ರಸಿದ್ಧಳಾದಳು. ಹರಿಹರ ಮತ್ತು ಭೀಮಕವಿಯ ಸಾಹಿತ್ಯವನ್ನು ಆಧರಿಸಿದ ಕೋಳೂರು ಕೊಡಗೂಸಿನ ಕಥಾನಕವನ್ನು ಈಗ ಕಾಣಿ ರಾಗಮಾಲಿಕೆ ಮತ್ತು ತಾಳಮಾಲಿಕೆಯಲ್ಲಿ.
ತಾಂ ತತ್ತ ಜಂ ತತ್ತ ಜಂ ತತ್ತರಿ ತಕಿಟ ತರಿ ತರಿ ತಕಿಟ ತಾಂ ತತ್ತ ಜಂ ತತ್ತರಿ ತಕಿಟ ತರಿ ತರಿ ತಕಿಟ ದೀಂ ತಿತ್ತ ಜಂ ತಿತ್ತರಿ ತಕಿಟ ದಿಮಿ ದಿಮಿ ತಕಿಟ ತಾಂ ತತ್ತ ಜಂ ತತ್ತರಿ ತಕಿಟ ತರಿ ತರಿ ತಕಿಟ ದೀಂ ತಿತ್ತ ಜಂ ತಿತ್ತರಿ ತಕಿಟ ದಿಮಿ 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 ದಿ ತಾಂ ತಾಂ ತತ್ತ ಜಂ ತಾಂ ತರಿ ತಕಿಟ ತರಿ ತರಿ ತಕಿಟ ದೀಂ ತಿತ್ತ ಜಂ ತಕಿಟ ದಿಮಿ ದಿಮಿ ತಕಿಟ ತಾಂ ತತ್ತ ಜಂ ದೀಂ ತಿತ್ತ ಜಂ ತೋಂ ತತ್ತ ಜಂ ನಂ ತತ್ತ ಜಂ ತಾಂ ತರಿ ಕಿಟ್ಟ ತಕ್ಕ ಧೀಂ ತರಿ ಕಿಟ್ಟ ತಕ್ಕ ತೋಂ ತರಿ ಕಿಟ್ಟ ತಕ್ಕ ನಂ ತರಿ ಕಿಟ್ಟ ತಕಿಟ್ಟ ತದಿ ಕಿಟ್ಟ ತಾಂ ಅದಕ್ಕಿಟ್ಟ ತದಿ ಕಿಟ್ಟ ತೈ ಕಿಡ್ದಗ ದಕ್ಕಿಟ್ಟ ತದಿ ಕಿಟ್ಟ ತಾಂ. ಆಗಮಿಸಿರುವ ಎಲ್ಲರಿಗೂ ನಮಸ್ಕಾರಗಳು. ಭಕ್ತಿ ದೇವರನ್ನು ಒಲಿಸಿಕೊಳ್ಳಲು ಇರುವ ಒಂದು ಸುಂದರವಾದ ಮಾರ್ಗ. ಆ ಭಕ್ತಿಯಲ್ಲಿ ಬಡವ ಶ್ರೀಮಂತ, ಮೇಲು ಕೀಳು, ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಅಂತಹ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಿಂದೆದ್ದ ಪುಟ್ಟ ಬಾಲಕಿಯ ಕಥೆಯನ್ನು ಹೇಳುತ್ತೇನೆ, ಕೇಳಿ. ಇದು ಕೋಳೂರಿನಲ್ಲಿ ನಡೆದ ಕಥೆ. ಅಲ್ಲಿನ ಪುಟ್ಟ ಬಾಲಕಿ ಚೆನ್ನಕ್ಕ ತನ್ನ ತಂದೆ ತಾಯಿ ಹೇಳಿದ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತಾ ಶಿವನಿಗೆ ಹಾಲು ಕುಡಿಸುವ ಸಮಯದಲ್ಲಿ ಆತನಲ್ಲಿ ಲೀನವಾದ ಕಥೆ ಬಹಳ ಸೊಗಸಾಗಿದೆ. ಈ ಕಥೆಯನ್ನು ಹರಿಹರನ ರಗಿಳೆಗಳಲ್ಲಿ, ಭೀಮಕವಿಯ ಬಸವ ಪುರಾಣದಲ್ಲಿ, ಷಡಕ್ಷರಿಯ ವೃಷಭೇಂದ್ರ ವಿಜಯ ಮುಂತಾದ ಕೃತಿಗಳಲ್ಲಿ ಕಾಣಬಹುದು. ಬನ್ನಿ ಆ ಪುಟ್ಟ ಬಾಲಕಿಯ ಭಕ್ತಿಯನ್ನು ನೋಡೋಣ. ತಾಂ ತತ್ತ ಜಂ ತರಿ ತಕಿಟ್ಟ ತರಿ ತರಿ ತಕಿಟ್ಟ ದೀಂ ತಿತ್ತ ಜಂ ತಕಿಟ್ಟ ದಿಮಿ ದಿಮಿ ತಕಿಟ್ಟ ತಕ್ಕ ತದಿ ಕಿಟ್ಟ ತೋಂ ತಾಂ ಅದಕ್ಕ ತದಿ ಕಿಟ್ಟ ತೋಂ ತೈ ಕಿಡ್ದಗ ದಕ್ಕ ತದಿ ಕಿಟ್ಟ ತೋಂ ತಾಂ. കണ്ണേ തന്തിത്തൾകെ വാലം മുന്ന വീട്ടുത കല്ലിനാഥം തന്നുദരദൊളಗೆ ಇರಿಸಿದಂ ತನ್ನುದರದೊಳಗೆ ಇರಿಸಿದಂ ಕೋಳೂರ ಕೊಡಗೂಸ ಕೋಳೂರ ಕೊಡಗೂಸ ಕೊಡಗೂಸ ಕೊಡಗೂಸ. ಇಂತಹ ಕೋಳೂರಿನಲ್ಲಿ ನೆಲೆಸಿರುವ ಶಿವದೇವನೆಂಬ ಶಿವಭಕ್ತ ತನ್ನ ಮಡದಿ ಮಗಳೊಂದಿಗೆ ಶಿವನ ಧ್ಯಾನದಲ್ಲಿ ಆನಂದದಿಂದ ಇದ್ದ. ಇತ್ತ ಮಗಳು ಸಹ ಶಿವನ ಲೀಲೆಗಳನ್ನು, ಶಿವನ ವರ್ಣನೆಗಳನ್ನು ಕೇಳುತ್ತಾ ಬೆಳೆಯುತ್ತಿದ್ದಳು. ಒಂದು ದಿನ ದೇವತಾ ಕಾರ್ಯಕ್ಕೆಂದು ನೆರೆಯೂರಿಗೆ ಹೋಗಲು ಶಿವನ ಕಾರ್ಯವನ್ನು, ಶಿವನ ಪೂಜಾ ಕಾರ್ಯವನ್ನು ಯಾರಿಗೆ ವಹಿಸಲಿ ಎಂದು ಯೋಚಿಸಿದ ಶಿವದೇವನು, ಯಾರಾದರೂ ಯಾಕೆ ತನ್ನ ಮಗಳಿಗೆ ಈ ಜವಾಬ್ದಾರಿಯನ್ನು ಕೊಡೋಣವೆಂದು ತನ್ನ ಮಗಳನ್ನು ಕರೆದು, ಮಗಳೇ ಇತ್ತ ಬಾ, ಮಗಳೇ ಇಲ್ಲಿ ಬಾ ಎಂದಾಗ, ಮಗೋ ನೋಡಿ ಬರುತ್ತಿದ್ದಾಳೆ ಆ ಪುಟ್ಟ ಬಾಲೆ ಚೆನ್ನಕ್ಕ. ತಕ್ಕದಿನ್ನ ತಾಂ ತಕ್ಕದಿನ್ನ ತಾಂ ತಕ್ಕದಿನ್ನ ತಾಂ ತತ್ತ ಕೆಟ್ಟ ದೀಂ ತತ್ತ ಕೆಟ್ಟ ತೋಂ ತತ್ತ ಕೆಟ್ಟ ತತ್ತ ಜಂ ತಾಂ ತಕ್ಕಿಟ್ಟ ತಕ್ಕ ದೀಂ ತಕ್ಕಿಟ್ಟ ತಕ್ಕ ತೋಂ ತಕ್ಕಿಟ್ಟ ತಕ್ಕ ದತ್ತ ಜಂ ತಾಂ ತಕ್ಕಿಟ್ಟ ತಕ್ಕ ದೀಂ ತಕ್ಕಿಟ್ಟ ತಕ್ಕ ತೋಂ ತಕ್ಕಿಟ್ಟ ತಕ್ಕ ದತ್ತ ಜಂ ಕೆಡದಗ ತಾಂ ತಕ್ಕಿಟ್ಟ ತಕ್ಕ ದೀಂ ತಕ್ಕಿಟ್ಟ ತಕ್ಕ ತೋಂ ತಕ್ಕಿಟ್ಟ ತಕ್ಕ ದತ್ತ ಜಂ
ತಾಂ ತಕ್ಕಿಟ್ಟ ತಕ್ಕ ಧೀಂ ತಕ್ಕಿಟ್ಟ ತಕ್ಕ ತೋಂ ತಕ್ಕಿಟ್ಟ ತಕ್ಕ ತತ್ತ ಚಂ ಕಿಡದಗ ತಾಂ ತತ್ತ ಜಣು ಧೀಂ ತತ್ತ ಧಿಮಿ ತೋಂ ತತ್ತ ಜಣು ನಂ ತತ್ತ ಕಿಡದಗ ದಕ್ಕಿಟ್ಟ ತದಿಕ್ಕಿಟ್ಟ ತಾಂ ಅದಕ್ಕಿಟ್ಟ ತದಿಕ್ಕಿಟ್ಟ ತೈ ಕಿಡದಗ ದಕ್ಕಿಟ್ಟ ತದಿಕ್ಕಿಟ್ಟ ತತ್ ತಕ್ಕ ನಕ್ಕ ತಕ್ಕ ಡಕ್ಕ ಚಂ ತರಿಕಿಟ್ಟ ತಕ್ಕ ತಕ್ಕ ನಕ್ಕ ತಕ್ಕ ನಕ್ಕ ಚಂ ತರಿಕಿಟ್ಟ ತಕ್ಕ ತಕ್ಕ ನಕ್ಕ ಜಂ ತರಿಕಿಟ್ಟ ತಕ್ಕ ತಾಂ ತರಿ ಧೀಂ ತನ ಕಿಡದಗ ದರಗಡದೋಂ ತತ್ ಧೇ ತಕ್ಕ ನಕ್ಕ ತಕ್ಕ ನಕ್ಕ ಜಂ ತರಿಕಿಟ್ಟ ತಕ್ಕ ತಕ್ಕ ನಕ್ಕ ಜಂ ತರಿಕಿಟ್ಟ ತಕ್ಕ ತಕ್ಕ ನಕ್ಕ ಜಂ ತರಿಕಿಟ್ಟ ತಕ್ಕ ತಾಂ ತರಿ ಧೀಂ ತನ ಕಿಡದಗ ದರಗಡದೋಂ ತಕ್ಕ ನಕ್ಕ ತರಿ ತದನ ತಜಡ ತಕ್ಕ ನಕ್ಕ ತರಿ ತದನ ತಜಡ ತಕ್ಕ ನಕ್ಕ ತರಿ ತದನ ತಕ್ಕ ತರಿ ತದನ ತಕ್ಕ ನಕ್ಕ ತಕ್ಕ ತಧಿಂಗಿಣತ ತಧಿಂಗಿಣತ ತಧೀಂ ತರಗಡದೋಂ ತಾಂ ಮಗಳೇ ನಿರುತವಾದೆಮ್ಮ ವ್ರತವನಂ ಹಾಲನ ಗಜಾವರ ನಿವಾಸ ಕೊಯ್ದು ಶಂಭುವಿ ಗುಣಬಡಿಸು ಕಂದ ಪರಿವಿಡಿಯ ದಿನವೇಳೆದಪ್ಪಿಸದಿರು ಮರೆಯದಿರು ನೀ ನಲಸದಿರು ತರಳೆ ನಿನ್ನಂ ನಂಬಿ ಹೋದೆವಕ್ಕ ಚೆನ್ನಕ ಹರಿಸಿನವ ನೆರೆಬುತಂ ಮೈದೊಳೆದು ಪೆಚ್ಚುತಂ ಹರುಷದಿಂದಂ ದಣಿಂಬರವುಟ್ಟು ಮೆಚ್ಚುತಂ ಹರುಷದಿಂದಂ ದಣಿಂಬರವುಟ್ಟು ಮೆಚ್ಚುತಂ ಅಂಜನವನೆಚ್ಚುತಂ ಬೈತಲೆಯ ನಳವಡಿಸಿ ಬೈತಲೆಯ ಅಳವಡಿಸಿ ರಂಜಿಸುವ ಬಾಳದೊಡು ಭಸಿತಮಂ 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 ಕಳೆಗೊಳಿಸಿ ಭಸಿತಮಂ ಕಳೆಗೊಳಿಸಿ ಹೊಸ ಹೂವಿನೋಲೆಯಂ ತಿರುಹಿ 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 ಕುತಂ ಸಂತಸದೊಳುಕುತ ಸಂತಸದೊಳುಕುತಂ ಮೇಲುದಂ ಕಳೆ ಕಳೆದು ಮತ್ತೊಮ್ಮೆ ಹೂದೆವುದ ಹಾಲು ಗಡಿಗೆಯ ಮೇಲೆ ಬಟ್ಟಲಂ ಮುಚ್ಚುತಂ
ಹಾಲು ಗಡಿಗೆಯ ಮೇಲೆ ಬಟ್ಟಲಂ ಮುಚ್ಚೂತ ಶೈಲಜಾಪತಿಯೆಡೆಗೆ ಪಯಣವನ್ನಾಳ್ ಬಂದೆ ಶೈಲಜಾಪತಿಯೆಡೆಗೆ ಪಯಣವ ಮಾಡ್ಪಲ್ದೆ ಪೊರಮಟ್ಟಳಲ್ಲಿ ಕೊಡಗೂಸು ಕೊಡಗೂಸು ಹಾಲಂ ಕೊಂಡು ಕುಡಿಯಲಿಲ್ಲ ಅಂದ್ರೆ ರುಚಿ ಕೆಟ್ಟು ಹೋಗುವುದು. ಬೇಗ ಕುಡಿಯೋ. ನಾನು ಇಲ್ಲಿಯೇ ಇರುವನೆಂದು ನಿನಗೆ ಸಂಕೋಚವೇ? ಹಾಗಾದರೆ ನಾನು ಮನೆಗೆ ಹೋಗುತ್ತೇನೆ. ಬರ್ತಾ ಇದ್ದೀನಿ. ಶಿವಪ್ಪ, ಹಾಲು ಕುಡಿಯಲಿಲ್ಲವೇ? ನೀನು ಹಾಲು ಕುಡಿಯಲಿಲ್ಲ ಅಂದ್ರೆ ನಾನು ಮನೆಗೆ ಹೇಗೆ ಹೋಗಲಿ? ನಮ್ಮ ತಂದೆ ಹೊಡೆಯುತ್ತಾರೆ. ಅವರನ್ನು ಹೇಗೆ ಎದುರಿಸಲಿ? ಶಿವಪ್ಪ, ಈಗ ನೀನು ಹಾಲು ಕುಡಿಯಲಿಲ್ಲ ಅಂದ್ರೆ ನನಗೆ ಸಾವು ತಪ್ಪದು. ಈ ಪ್ರಕಾರದಿ ಮನೆಗೆ ಹೋಗಿ ದಿನಂ ಪ್ರತಿಯೊಳ್ ಆ ಬಾಲೆ ಅತ್ಯಂತ ಪ್ರಯತ್ನದಿ ಜನ್ನಿಗೆಯ ಹಾಲಂ ಕರೆದು ಕಾದಿ ಕ್ಷಿಪ್ರದಿಂದಂ ತಂದು ಕೊಡಲಂಬ ಪ್ರವರನು ಹಾಲನು ಸೇವಿಸುತ್ತಿರಲು ಶಿವಪ್ಪ ಶಿವಪ್ಪ
ದಿನಗಳು ಕಳೆದು ತಂದೆ ತಾಯಿಯರು ಮರಳಿ ಊರಿಗೆ ಬರಲು ಮಗಳನಂ ಎದುರುಗೊಂಡು ಶಿವನ ಪೂಜೆಯ ಬಗ್ಗೆ ಕೇಳಲು ಮಗಳು ಎಲ್ಲವನ್ ಅರುಹಲು ಎಲ್ಲವನ್ನರುಹಲು ಮಗಳು ಎಲ್ಲವನ್ನರುಹಲು ಮಗಳ ಪೇಳ್ವೆಯಂ ಕೇಳಿ ಸಂಶಯದಿ ಅನುಮಾನಿಸಲು ತಾನ್ ಪಾಲು ಉಣಿಸಲು ಈಗ ತೆರಳುವೆನು ಬನ್ನಿ ನೋಡ ಬನ್ನಿ ದಿನಲೂ ಬರುತ್ತಿದ್ದೆ ಅಲ್ಲವೇ? ಇಂದು ಏಕೆ ಬರುತ್ತಿಲ್ಲ? ಶಿವಪ್ಪ ಬಾ, ನಿನಗಾಗಿ ಹಾಲು ತಂದಿದ್ದೀನಿ, ಬಾ ಶಿವಪ್ಪ. ಬರಲಿಲ್ಲ ಅಂದ್ರೆ ಇದು ನಿಜವಾಗಿಯೂ ನನಗೆ ಸಾವು ತಪ್ಪದು.
ಆ ಆ കന്നെ തന്തിത്തൺകെ വാനം മുന്ന വീട്ടുത കല്ലിനാഥം തന്നുദരദൊಳಗೆ ಇರಿಸಿದಂ ಕೂಳೂರ ಕೊಡಗು